ಬಿಡದಿ ರೈತ ಸೇವಾ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ಜೋರಾಗಿದ್ದು, ಚುನಾವಣೆ ರಂಗು ಪಡೆದಿದೆ. ಸಂಘದ 12 ನಿರ್ದೇಶಕರ ಸ್ಥಾನಗಳಿಗೆ ಇದೇ 12ರ ಭಾನುವಾರ ಚುನಾವಣೆ ನಿಗದಿಯಾಗಿದ್ದು, ಶುಭ ಶುಕ್ರವಾರವಾದ ಇಂದು ಮಾಜಿ ಶಾಸಕರಾದ ಎ. ಮಂಜುನಾಥ್ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಎ. ಮಂಜುನಾಥ್, ನಮ್ಮ ಎನ್ಡಿಎ ಪಕ್ಷದ 12 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಡದಿ ವಿವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಎನ್ಡಿಎ ಮಿತ್ರಕೂಟದ ಸಭೆಗಳನ್ನ ಮಾಡಿ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿಯ ಸಮ್ಮಿಶ್ರವಾಗಿ ನಾವು 12 ಜನ ಸ್ಪರ್ಧಾಳುಗಳನ್ನ ಕಣಕ್ಕೆ ಇಳಿಸ್ತಾ ಇದ್ದೇವೆ. ನಮ್ಮಲ್ಲಿ ಅಭ್ಯರ್ಥಿಗಳ ಆಕಾಂಕ್ಷಿಗಳು ಬಹಳ ಜಾಸ್ತಿ ಇದ್ದಾರೆ. ಆದರೂ ಕೂಡ ನಾವು ಸಮಾನಾಂತರವಾಗಿ ಪ್ರಾಂತ್ಯವಾರು, ಕ್ಯಾಟಗರಿವಾರು ಎಲ್ಲ ಭಾಗಕ್ಕೂ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ಚರ್ಚೆಗಳ ಹಿನ್ನೆಲೆಯಲ್ಲಿ ಇವತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೇವೆ. ಸೊ ನಮಗೆ ಈ ಸೊಸೈಟಿ ಪೂಜ್ಯ ದಿವಂಗತ ಬೋರೇಗೌಡರು, ಪೂಜ್ಯ ದಿವಂಗತ ಬ್ಯಾಟಪ್ಪನವರು, ಶರಬಣ್ಣವರು ಇವರ ಮಾರ್ಗದರ್ಶನದಲ್ಲಿ ಈ ಒಂದು ಸಹಕಾರ ಸಂಘ ಒಳ್ಳೆ ರೀತಿ ನಡ್ಕೊಂಡು ಬಂದಿದೆ. ಇತ್ತೀಚೆಗೆ ಅಂದ್ರೆ ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಈ ಸಹಕಾರ ಸಂಘವನ್ನ BDCC ಬ್ಯಾಂಕ್ಗೆ ಸೇರಿಸಿ ಅದರ ಒಂದು ಸಹಕಾರದೊಂದಿಗೆ ಇಲ್ಲಿನ ಹೆಚ್ಚು ಜನ ರೈತರಿಗೆ ಕೃಷಿ ಸಾಲವನ್ನು ಕೊಡಲಿಕ್ಕೆ ಸಹಕಾರಿ ಆಗ್ತದೆ ಅಂತೇಳಿ ನಾವು ಮಾಡಿದ್ದೇವೆ. ಸೊ ಈ ಚುನಾವಣೆ ಬಹಳ ಹಿಂದೆನೇ ಆಗಬೇಕಿತ್ತು. ಹಲವಾರು ಕಾರಣಾಂತರಗಳಿಂದ ರಾಜಕೀಯ ಒತ್ತಡದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ವಲ್ಪ ದೂಡ್ಕೊಂಡು ಬಂದಿದ್ರಿಂದ ಚುನಾವಣೆ ಈಗ 12ನೇ ತಾರೀಕು ನಡೀತಾ ಇದೆ. ನಮಗೆ ಭರವಸೆ ಇದೆ, ಈ ಸಂಘದ ಸಂಬಂಧಪಟ್ಟಂತ ಶೇರನ್ನು ಹೊಂದಿರತಕ್ಕಂಥ ಬಿಡದಿ ಹೋಬಳಿಯ ಬಹುಪಾಲು ಗ್ರಾಮದ ರೈತರುಗಳೆಲ್ಲರೂ ಕೂಡ ನಮ್ಮ ಬೆಂಬಲಿತ, ವಿಶೇಷವಾಗಿ ನಮ್ಮ ಬಿಡದಿ ಚಂದ್ರಣ್ಣವರು ಹಿರಿಯರಿದ್ದಾರೆ, ನಮ್ಮ ಚಿಕ್ಕಣ್ಣಯ್ಯವರು, ಇವತ್ತು ಇಂಥವ್ರು ನಮ್ಮ ಸೋಮೇಗೌಡರ ಆದಿಯಾಗಿ ಶೇಷಪ್ಪರ ಆದಿಯಾಗಿ ಎಲ್ಲರೂ ತೀರ್ಮಾನ ಮಾಡಿ ಬಹಳಷ್ಟು ಹೊಸ ಮುಖಗಳು ಯುವಕರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ನಮ್ಮ ಚಂದ್ರಣ್ಣವರ ನೇತೃತ್ವದಲ್ಲಿ ಈ ಚುನಾವಣೆ ಪ್ರಬಲವಾಗಿ ನಮ್ಮ ಎಲ್ಲ ರೈತರಿಗೆ ಸಹಾಯ ಮಾಡುವಂತ ಉದ್ದೇಶದಿಂದ ರೈತರನ್ನ ಬಹುಪಾಲು ಈ ಸಂಘ ಉಪಯೋಗಿಸ್ಕೊಂಡು ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವಿವತ್ತು ಚುನಾವಣೆಗೆ ಕಣಕ್ಕೆ ಇಳಿಸಿದ್ದೇವೆ ನಮ್ಮ ಅಭ್ಯರ್ಥಿಗಳನ್ನ. ಭಾಗಶಃ ಖಚಿತವಾಗಿ ನಾವು 12ಕ್ಕೆ 12 ಸ್ಥಾನವನ್ನ ನಾವು ಗೆಲ್ತೇವೆ. ನಮ್ಮನ್ನ ಈಗ ಸಂಬಂಧಪಟ್ಟಂತ ಮತದಾರರು ನಮ್ಮ ಸಿಂಡಿಕೇಟ್ ಅನ್ನ ಕೈ ಹಿಡಿತಾರೆ, ಬಹಳ ಅಂತರದಿಂದ ನಮ್ಮನ್ನ ಗೆಲ್ಸ್ಕೊಡ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ. ಸೊ ಹಾಗಾಗಿ ನಮ್ಮೆಲ್ಲ ಇದು ಸಂಬಂಧಪಟ್ಟಂತ ಮತದಾರರಲ್ಲಿ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಈ ಸಂಘವನ್ನ ಸದೃಢ ಮಾಡಬೇಕು, ಈ ಸಂಘದ ಹೊಸ ನೂತನ ಕಟ್ಟಡ ಆಗಬೇಕು, ಈ ಸಂಘದಲ್ಲಿ ವಹಿವಾಟುಗಳಿಗೆ ಮಳಿಗೆಗಳಾಗಬೇಕು, ಮತ್ತೆ ಗೋಡಾನು ಕೂಡ ಆಗಬೇಕು. ಇವೆಲ್ಲ ಬಾಡಿಗೆನಲ್ಲಿದ್ದಾವೆ. ಇವೆಲ್ಲವನ್ನೂ ಕೂಡ ಮುಂದಿನ ಆಡಳಿತ ಮಂಡಳಿಯ ನಮ್ಮ ಬೆಂಬಲಿತ ಎನ್ಡಿಎ ಬೆಂಬಲಿತ ನಿರ್ದೇಶಕರುಗಳು ಇದನ್ನೆಲ್ಲ ಮಾಡ್ತಾರೆ ಅನ್ನುವಂಥ ಒಳ್ಳೆ ಭರವಸೆಯಿಂದ ತಾವೆಲ್ಲರೂ ಕೂಡ ನಮ್ಮ ಸಿಂಡಿಕೇಟ್ ಅನ್ನ ಗೆಲ್ಸ್ಕೊಡಿ ಅಂತೇಳಿ ವಿನಂತಿ ಮಾಡ್ತೀನಿ.